ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡಿ ವಿ ರುಚಿ ಬೈಟ್ಸ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈಗ ತುಂಬ ಸಾಫ್ಟಾಗಿ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾವು ಮನೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಸಿಪ್ಪೆ ಎಲ್ಲ ಇದೆ, ಅದನ್ನು ತೊಳೆದ್ಬಿಟ್ಟು ವಾಶ್ ಮಾಡ್ಕೊಂಡು ತೆಗಿಬೋದು. ಈಗ ನಾನು ಫಸ್ಟಿಗೆ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಒಂದು 6 to 7 hours ಚೆನ್ನಾಗಿ ನೆನೆಸಿಡ್ಬೇಕಾಗುತ್ತೆ ಉದ್ದಿನಬೇಳೆನ. ಸೊ ನಾನಿಲ್ಲಿ ನೀರು ಹಾಕ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಚೆನ್ನಾಗಿ ನೆಂದಾದ್ಮೇಲೆ ನಾವೀಗ ಅದನ್ನು ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ ನೋಡ್ತಿರ್ಬೋದು, ಸಿಪ್ಪೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ರಿಮೂವ್ ಮಾಡಿದ್ದೀನಿ, ಬಟ್ ಕಂಪ್ಲೀಟ್ ಹೋಗಲ್ಲ. ನಾನಿಲ್ಲಿ ರುಬ್ಬಕ್ಕೆ ಹಾಕ್ಕೋತಾ ಇದ್ದೀನಿ. ಉದ್ದಿನಬೇಳೆ ಜೊತೆಗೆ ಸ್ವಲ್ಪ ಅನ್ನನ ಹಾಕ್ಕೋಬೇಕಾಗುತ್ತೆ, ಅಥವಾ ಅವಲಕ್ಕಿ ಇದ್ದರೆ ಅವಲಕ್ಕಿ ಹಾಕ್ಕೋಬೋದು. ನಾನಿಲ್ಲಿ ರೈಸ್ ಹಾಕ್ಕೊಂಡಿದ್ದೀನಿ. ನನ್ನ ಕೈಲಿ ಒಂದು ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಹಾಕ್ಕೋಬೇಡಿ, ಇಡ್ಲಿ ಚೆನ್ನಾಗಾಗಲ್ಲ. ಸೊ ಇದಿಷ್ಟನ್ನು ಹಾಕ್ಕೊಂಡು ನಾನೀಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಅದು ಫುಲ್ ಚೆನ್ನಾಗಿ ಸಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ, ನೀಟಾಗಿ ನುಣ್ಣಗಾಗಿದೆ. ಅದಾದಮೇಲೆ ಇಲ್ಲಿ ನಾನು 3 ಪಾವು ರವೆ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೋಬೇಕು. ಅದಾದಮೇಲೆ ಈಗ ನಾನು ರುಬ್ಕೊಂಡಿರೋ ಉದ್ದಿನಬೇಳೆ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಹಂಗೆ ತೊಳೆದಿಟ್ಕೊಂಡಿರೋ ರವೆನ ನೀರು ಸ್ವಲ್ಪನೂ ಇಲ್ದಂಗೆ ಹಿಂಡ್ಬಿಟ್ಟು ಹಾಕಬೇಕು. ನಾನಿಲ್ಲಿ ಕಂಪ್ಲೀಟ್ ಎಲ್ಲದನ್ನು ನೀಟಾಗಿ ಕೈಲಿ ಹಿಂಡಿ ಹಾಕಿದ್ದೀನಿ. ಸೊ ನೀರಿದ್ದರೆ ಅದು ತೆಳ್ಳಗಾಗ್ಬಿಡುತ್ತೆ ರವೆ ಹಿಟ್ಟು ಫುಲ್ಲು, ಆಮೇಲೆ ಇಡ್ಲಿ ಬಿಡೋದಕ್ಕೆ ಸರಿಯಾಗಲ್ಲ, ಚೆನ್ನಾಗಾಗಲ್ಲ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೋದು. ಕೆಲವರು ಫಸ್ಟ್ ನೆನೆಯೋಕ್ಕಿಂತ ಮುಂಚೆನೇ ಹಾಕಿಡಲ್ಲ, ಮಾಡುವಾಗ ಹಾಕ್ಕೋತಾರೆ. ನಿಮಗೆ ಹೆಂಗೆ ಬೇಕು ಹಂಗೆ ಹಾಕ್ಕೋಬೋದು. ನಾನು ಇಲ್ಲಿ ಮುಂಚೆನೇ ಹಾಕಿ ಇಡ್ತಿದ್ದೀನಿ. ನೋಡಿ ಹೆಂಗಿದೆ, ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಇಡ್ಲಿ ಹಿಟ್ಟು. ಈಗ ನಾನು ನೆನೆಯೋದಕ್ಕೆ ಮುಚ್ಚಿಡ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ, ಹಿಟ್ಟು ಚೆನ್ನಾಗಿ ನೆಂದಿದೆ. ಸೊ ಈಗ ಇಡ್ಲಿ ಬಿಟ್ಟಿಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಅವಲಕ್ಕಿ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿ ಬರುತ್ತೆ ರುಬ್ಬಬೇಕಾದ್ರೆ, ಇದು ಅನ್ನ ಹಾಕ್ಕೊಳ್ಳೋ ಬದಲು. ಅದನ್ನು ಅಷ್ಟೇ ತುಂಬ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ, ಅನ್ನ ಅಥವಾ ಅವಲಕ್ಕಿ ಎರಡರೊಳಗೆ ಯಾವ್ದು ಹಾಕ್ಕೊಂಡ್ರು ಓಕೆ. ಕೆಲವರು ಅಕ್ಕಿ ಇಡ್ಲಿನೂ ಮಾಡ್ತಾರೆ, ಚೆನ್ನಾಗಿರುತ್ತೆ, ಬಟ್ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕಬೇಕಾಗುತ್ತೆ. ರವೆ ಇಡ್ಲಿಗಾದರೆ ಸ್ವಲ್ಪ ಕಮ್ಮಿ ಹಾಕಿದ್ರೂ ಆಗುತ್ತೆ, ಏನಾಗಲ್ಲ. ಸೊ ನಾನೀಗ ಇಡ್ಲಿನ ಬಿಟ್ಟಿಡ್ತಾ ಇದ್ದೀನಿ. ಎಲ್ಲದನ್ನು ಫುಲ್ ಬೇಯೋಕ್ಕಿಡೋಣ. ಒಂದು 10 minutes ಬೇಯಿಸಿದ್ರೆ ಸಾಕು, ಇಡ್ಲಿ ಚೆನ್ನಾಗಾಗುತ್ತೆ. ನೀಟಾಗಿ ಒಂದು ಪ್ಲೇಟ್ ನೀಟಾಗಿ ಬಾಯಿ ಮುಚ್ಚಿಬಿಟ್ಟು ನೋಡ್ಬೋದು, ಬೇಯಕ್ಕಿಡಿ. ಈಗ ಇಡ್ಲಿ ಬೆಂದಿದೆ. ಸೊ ತೆಗಿಯೋಣ, ಹೆಂಗಾಗಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿದೆ ಅಂತ ರವೆ ಇಡ್ಲಿ. ಸೊ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ, ತುಂಬ ಚೆನ್ನಾಗಾಗಿದೆ, ಮಲ್ಲಿಗೆ ಹೂ ಥರ ಬಂದಿದೆ. ಸೊ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಥ್ಯಾಂಕ್ ಯು.